ಮ್ಯಾಕ್ಸ್ ಮಗ ಆದ್ರೆ ಮಾರ್ಕ್ ಅವರಪ್ಪ. ಹಿಮಾಲಯ ಹತ್ರ ಚಟಿ ಬಿಚ್ಕೊಂಡು ಹೇಳ್ಬೇಕು. ಸೈಕೋ ಸೈಥಾನ್ ಸಿನಿಮಾ ನೋಡಿದಾಗ ಅನ್ಸಲ್ಲ, ರಿಯಲ್ ಲೈಫ್ ಅಲ್ಲಿ ಆಗ್ತಿರೋ ತರ ಫೀಲ್ ಆಗುತ್ತೆ. ಮುಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಒಂದ್ ಮಕ್ಳನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರೆ, ಕಣ್ಣ ನೀರ್ ಬರುತ್ತೆ, ಆ ತರ ಸಿನಿಮಾ ಮಾಡ್ಕೊಂಡಿದೆ. ಸೂಪರ್ ಆಗಿದೆ. ಮಕ್ಕಳ ಬಗ್ಗೆ ಮಾಡಿರೋದು ಸೂಪರ್ ಆಗಿದೆ. ಒಂದು ಮಕ್ಕಳು ಸಾಂಗ್ ಇದೆ, ಆ ಸಾಂಗ್ಗೋಸ್ಕರ ಯಾರು ಥಿಯೇಟರ್ ಬಂದು ನೋಡಿ. ತುಂಬಾ ಚೆನ್ನಾಗಿದೆ. ಸುದೀಪ್ ಸರ್ ಆಕ್ಟಿಂಗ್ ಮಾತ್ರ ಮಸ್ತ್ ಇದೆ. ಸ್ಟೋರಿ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ. ಏನಂದ್ರೆ 4 ತರ ಕಾನ್ಸೆಪ್ಟ್ ಬರುತ್ತೆ, 4 ತರ ವಿಲನ್ ಶೇಡ್ಸ್ ಬರುತ್ತೆ. ಆ 4 ಶೇಡ್ಸ್ ಅಲ್ಲೂ ವಿಲನ್ ಕಥೆ ಟ್ವಿಸ್ಟ್ ಆಗುತ್ತೆ. ಕಥೆ ಟ್ವಿಸ್ಟ್ ಮೇಲೆ ಮೇಕಿಂಗ್ ಇಂದ ಹಿಡಿದು ಎಲ್ಲ ಚೆನ್ನಾಗಿದೆ. ಮಸ್ಟ್ ವಾಚ್. ಮಾರ್ಕ್ ಏಕ್ದಮ್ ಕ್ಲಾಸ್. ಭ್ರಮೆ ಅಣ್ಣನ ಹತ್ರ ನಾವು ಲವ್ ಸ್ಟೋರಿ ಫಿಲಮ್ನೇ ಎಕ್ಸ್ಪೆಕ್ಟ್ ಮಾಡೋದು. ಸ್ಟೋರಿ ಲೈನ್ ಸಖತ್ತಾಗಿದೆ. ಮಾರ್ಕೋ ಮಾಸ್ ದಾದಾ ಯಾರಂತ ತೋರಿಸಿದ್ದಾರೆ ಒಳಗಡೆ. ಕನ್ನಡ ಇಂಡಸ್ಟ್ರಿಗೆ ಯಾರನ್ನ ದಾದಾ ಅಂತ ತೋರಿಸಿದ್ದಾರೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಆಗಲಿ, ಮ್ಯೂಸಿಕ್ ಆಗಲಿ, ಕುತ್ಕೊಳಕ್ ಬಿಡಲ್ಲ. ಗೂಸ್ ಬಂಪ್ಸ್ ಸಂಗೀತ. ಬಾಸ್ ಬ್ಯಾಗ್ ಇದೆಯಲ್ಲ, ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಹೀರೋಯಿಸಮ್ ತೋರಿಸಿದ್ದಾರೆ. ಅದರಲ್ಲಿ ಒಂದು ನಿಂಚುನು ಯಾವುದೋ ಬಿಲ್ಡಪ್ ಇಲ್ಲ, ಕರೆಕ್ಟ್ ಆಗಿ ಮೂವಿ ಯಾವ ತರ ಮಾಡಬೇಕು ಅಂತ ಹ್ಯಾಡ್ ಕೊಟ್ಟು ವಿಜಯ್ ಕಾರ್ತಿಕೇಯ. ಮೂವಿ ಚೆನ್ನಾಗಿತ್ತು. ನಾವು ಯಾರು ಗೊತ್ತಾ, ಪ್ರತ್ಯರ್ಥದಿಂದ ಫ್ಯಾನ್ ಗೊತ್ತಾ ಸರ್. ಸುದೀಪ್ ಸರ್ ನಿಮ್ಗೊಂದು ಮೆಸೇಜು, ನಾವೆಲ್ಲ ಸೈಲೆಂಟಾಗಿ ಡಿಸೆಂಟಾಗಿ ಮೂವಿ ವಾಚ್ ಮಾಡಿದ್ವಿ. ಥ್ಯಾಂಕ್ ಯು. ಸೂಪರ್ 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 ಚೆನ್ನಾಗಿದೆ ಸಿನಿಮಾ. ಸೂಪರ್ ಬಾಸ್. ಸೂಪರ್ ಆಗಿದೆ, ಚೆನ್ನಾಗಿದೆ ಸಿನಿಮಾ. ಸಕ್ಕತ್ತಾಗಿದೆ, ಚೆನ್ನಾಗಿದೆ ಬ್ರೋ. ಮೂವಿ ಸೂಪರ್ ಆಗಿದೆ, ಸೂಪರ್ ಆಗಿದೆ. ಕಿಚ್ಚು ಏನ್ ಮೆಸೇಜ್ ಇದೆ? ಸೂಪರ್ ಬಾಸ್. ಸೂಪರ್ 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 ಮೂವಿ. ಚೆನ್ನಾಗಿದೆ ಸೂಪರ್ ಸರ್. ಚೆನ್ನಾಗಾಯ್ತಣ್ಣ. ಚೆನ್ನಾಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಡೈರೆಕ್ಷನ್ ಸೂಪರ್ ಮೂವಿ ಸರ್. ಸೂಪರ್ 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 ಆಗೈತೆ. ಚೆನ್ನಾಗಿದೆ 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 ಫಿಲಮ್. ಚೆನ್ನಾಗಿದೆ ಸರ್. ಸೂಪರ್ ಸಕ್ಕತ್ತಾಗಿದೆ. ಮಾರ್ಕ್ ನೆಕ್ಸ್ಟ್ ಲೆವೆಲ್ ಫಿಲಮ್. ಸಕ್ಕತ್ತಾಗಿದೆ. ಸೂಪರ್ ಆಗಿದೆ. ಪಕ್ಕ ಸೂಪರ್ ಸೂಪರ್ ಮೂವಿ. ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಸೂಪರ್ ಮೂವಿ ಫಸ್ಟ್ ಆಫ್ ಸೂಪರ್ ಕಿಚ್ಚ. ಅವನ ಅಕ್ಕ ಸೂಪರ್ ಸೂಪರ್ ಗುರು ಸಕ್ಕತ್ತಾಗಿದೆ. ಓಕೆ ಚೆನ್ನಾಗಿದೆ ಚೆನ್ನಾಗಿದೆ. ಸೂಪರ್ ಮೂವಿ. ಸೂಪರ್ ಸೂಪರ್ ಆಗಿದೆ. 100 ಡೇಸ್ ಚೆನ್ನಾಗಿದೆ. ಸೂಪರ್ ಮೂವಿ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಸೂಪರ್ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ ಅಣ್ಣ, ಫಿಲಮ್ ಚೆನ್ನಾಗಿದೆ. ಸಿನಿಮಾದಲ್ಲಿ ಎಲ್ಲ ಇಷ್ಟ ಆಯ್ತು. ಮ್ಯೂಸಿಕ್ ಇಂದ ಹಿಡಿದು ಬ್ಯಾಕ್ ಬಿಜಿಎಂ ಸೂಪರ್ ಇದೆ, ಚೆನ್ನಾಗಿದೆ ಅಣ್ಣ, ಸಕ್ಕತ್ತಾಗಿದೆ. ದ ಬೆಸ್ಟ್. ಕರ್ನಾಟಕ ಒಬ್ರೇ ಬಾಸ್, ಕಿಚ್ಚ ಬಾಸ್. ಅವ್ರೇನೇ ಮಾಡಿದ್ರು ಮಸ್ತ್ ಬಾಸ್. ಸೂಪರ್ ಆಗಿದೆ. ಅಭಿನಯ ಚಕ್ರವರ್ತಿ ಸೂಪರ್ ಆಕ್ಟಿಂಗ್. ಸೂಪರ್ ಆಗೈತೆ. ನಮ್ಮ ಆಕ್ಟಿಂಗ್ ಸುದೀಪ್ ಆಕ್ಟಿಂಗ್ ಸೂಪರ್ ಆಗೈತೆ. ಬ್ರೋ ನಮ್ಮ ಬಾಸ್ ಸರ್ ಯಾರು ತೆಗಿಯಕ್ಕೆ ಆಗದೇ ಇಲ್ಲ ಬ್ರೋ. ಸಿನಿಮಾ ಆಗಿದೆ ಚೆನ್ನಾಗಿದೆ. ಸೂಪರ್ 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 ಆಗಿದೆ ಸರ್. ಸೂಪರ್ 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 ಚೆನ್ನಾಗಿದೆ ಸರ್. ಸೂಪರ್ ಸೂಪರ್ ಚೆನ್ನಾಗಿದೆ. ಸೂಪರ್ ಬ್ರೋ. ಏನು ಇಷ್ಟ ಆಯ್ತು ಇದೆ ಮೂವಿ? ಹೈಲೈಟ್ ಸ್ಕ್ರೀನ್ ಪ್ಲೇ ಸಕ್ಕತ್ತಾಗಿದೆ. ಡೈಲಾಗ್ಸು ತುಂಬ ಚೆನ್ನಾಗಿದೆ. ಬಾಯ್ಸ್ ಅಂತೂ ನೋಡೋಕ್ಕೆ ಫುಲ್ಲು ಸೂಪರ್ ಆಗಿದೆ ಸರ್. ಸೂಪರ್ ಸೂಪರ್ ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ಸಕ್ಕತ್ತಾಗಿದೆ. ಏನು ಇಷ್ಟ ಆಯ್ತು? ಅವ್ರ ಆ್ಯಕ್ಟಿಂಗು, ಸ್ಟೋರಿ ಸ್ಟೋರಿ. ಹಾಂ, ಮತ್ತು ಕಿಚ್ಚ ಸರ್ ಆ್ಯಕ್ಟಿಂಗ್ ಸಕ್ಕತ್ತಾಗಿದೆ. ಹೌದಾ? ಬಿ ಜಿ ಎಮ್ ಸಕ್ಕತ್ತಾಗಿದೆ. ಅಜನೀಶ್ ಅವ್ರದ್ದು ಡೈರೆಕ್ಷನ್ ಚೆನ್ನಾಗಿದೆ. ಸ್ಟೋರಿ ಏನಾದರೂ ಕನ್ಫ್ಯೂಷನ್ ಕೊಟ್ಟಿದ್ದಾರಾ? ಇಲ್ಲ, ಮಾರ್ಕ್ 2 ಇಲ್ಲ, ಇದೊಂದೇ ಲಾಸ್ಟ್ ಫೈನಲ್. ಚೆನ್ನಾಗಿದೆ. ಚೆನ್ನಾಗಿದೆ, ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಎಲ್ಲ ಇಷ್ಟ. ಚೆನ್ನಾಗಿದೆ ಚೆನ್ನಾಗಿದೆ. ಮಸ್ತಾಗಿದೆ ಬಾಸ್ ಮೂವಿ. ಬಾಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮನಸ್ಸಲ್ಲೇ ಮಾತಾಡ್ಕೋಬೇಕು. ಸಖತ್ತಾಗಿದೆ, ಎಲ್ಲರೂ ಬಂದು ನೋಡ್ಬೇಕು. ಸೂಪರ್. ಜೈ ಕಿಚ್ ಸರ್. ಎಕ್ಸ್ಪೆಕ್ಟೇಷನ್ ಇಂದ ತುಂಬಾ ಜನ ಬಂದಿದೆ. ಮಾರ್ಕ್ ಅಲ್ಲಿ ಎಮೋಷನ್ ಇರಲಿಲ್ಲ, ಇದರಲ್ಲಿ ಮಕ್ಕಳನ್ನ ಯಾವ ತರ ನೋಡ್ಕೋಬೇಕು ಅಂತ ಒಂದು ಎಮೋಷನ್ ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಗಿ ನಮ್ಮ ಬಾಸ್ ನ ಪ್ರೊಜೆಕ್ಟ್ ಮಾಡಿದ್ದಾರೆ. ಈ ತರ ಸಿನಿಮಾ ನೆಕ್ಸ್ಟ್ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಬರೋಕ್ಕೆ. ಮ್ಯಾಕ್ಸಿಗೆ ಏನಾದರೂ ಇದಾಗುತ್ತಾ? ಮ್ಯಾಕ್ಸ್ಗೂ ಮಾರ್ಕ್ಗೂ ಒಂದು ಚೂರು ಈಕ್ವಲ್ ಇಲ್ಲ. ಅದೇ ಬೇರೆ ಇದೇ ಬೇರೆ, ಅದೇ ಬೇರೆ ಸಸ್ಪೆನ್ಸ್, ಇದೇ ಬೇರೆ ಥ್ರಿಲ್. ಹೌದಾ? ಮ್ಯಾಕ್ಸು ಸೀಕ್ವೆಲ್ ಅಂತ ಇದ್ದಾರೆ. ಮ್ಯಾಕ್ಸು ಯಾಕಂದ್ರೆ ನ್ಯಾಚುರಲ್ ಆಗಿ ತೆಗ್ದಿದ್ದಾರೆ. ಮ್ಯಾಕ್ಸ್ ಸಪ್ರೇಟು, ಮಾರ್ಕೆ ಸಪ್ರೇಟು. ಪ್ರತಿಯೊಂದು ಸೀನು ಎಲ್ಲ ಫ್ಯಾಮಿಲಿ ಮೂವಿ ಇದು. ಎಲ್ಲ
ಫ್ಯಾಮಿಲಿದು ತಗೊಳುತ್ತೆ ಮೂವಿ. ಅಲ್ಟಿಮೇಟ್ ಆಗಿ ಬಂದಿದೆ. ಈ ಡಿಸೆಂಬರ್ 25 ಈ ವರ್ಷಕ್ಕೆ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗ್ತದೆ ಮೂವಿ. ಅಂದ್ರೆ 4 ತರ ಕಾನ್ಸೆಪ್ಟ್ ಬರುತ್ತೆ, 4 ತರ ವಿಲನ್ ಶೇಡ್ಸ್ ಬರುತ್ತೆ. ಆ 4 ಶೇಡ್ಸ್ ಅಲ್ಲೂ ವಿಲನ್ ಕತೆ ಟ್ವಿಸ್ಟ್ ಆಗುತ್ತೆ. ಕತೆ ಟ್ವಿಸ್ಟ್ ಮೇಲೆ ಸ್ಟೋರಿ ಹೇಳ್ಬೇಕು ಅಂದ್ರೆ ಥಿಯೇಟರ್ಗೆ ಬಂದು ನೋಡಿ ಅವಾಗ ಗೊತ್ತಾಗುತ್ತೆ. ಮಕ್ಕಳು ಕಾನ್ಸೆಪ್ಟು, ಮಕ್ಕಳನ್ನ ಯಾವ ತರ ನೋಡ್ಕೋಬೇಕು ಪೇರೆಂಟ್ಸ್ಗಳು ಅನ್ನೋದು ಇದ್ರಲ್ಲಿ ಫುಲ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಜಯ್ ಮಾರ್ಕಂಡೆ ಅಕ್ಕ ಡೈಲಾಗ್ ಹೊಡಿತಾರಲ್ಲ, ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ? ಪರ್ಫಾರ್ಮೆನ್ಸ್ ಅಂತ ಮಾತಾಡಂಗಿಲ್ಲ. ಅವ್ರ ಬಗ್ಗೆ ಅವ್ರ ಸ್ಕ್ರೀನ್ ಮೇಲೆ ನೋಡೋಕೆ, ಪ್ರೆಸೆನ್ಸ್ ನೋಡೋಕೆ ಖುಷಿ ಆಗ್ತಿರುತ್ತೆ. ಅಣ್ಣನ ಮುಖ ಬಂತು ಅಂದ್ರೆ ಸಾಕು, ನಮಗೆ ಖುಷಿ ಆಗುತ್ತೆ. ವಿಲನ್ ಕ್ಯಾರೆಕ್ಟರ್ ಅಲ್ಲಿ ನೋಡಬೇಕಂದ್ರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಪೊಲೀಸ್ ಅವರೇ ಈ ತರ ಒಳಗೊಳಗಡೆ ಟ್ವಿಸ್ಟ್ ಇದೆ ಅಂತ ಈಗ ಮ್ಯಾಕ್ಸ್ ಗಿನ್ನ ಮಾರ್ಕ್ ತುಂಬಾ ಸಿಕ್ಕಾಪಟ್ಟೆ ತೋರಿಸಿದ್ದಾರೆ. ಹೇಳಕ್ಕಾಗಲ್ಲ, ಮ್ಯಾಕ್ಸ್ ಅಣ್ಣಗೆ ಲವ್ ಸ್ಟೋರಿನೇ ಸೂಟ್ ಆಗೋದು ಅಂತ ಹೇಳ್ತೀನಿ. ಯಾಕೆ ಆಕ್ಷನ್ ಮೂವೀಸ್ಗಳು ಇಷ್ಟ ಆಗಲ್ಲ ಸುದೀಪ್ ಅವರು? ಆಲ್ವೇಸ್ ಅವ್ರಿಗೆ ಯಾವಾಗಲೂ ಇಟ್ಟೇ ಅದು. ಬಟ್ ಆದರೆ ಲವ್ ಅಲ್ಲಿರೋ ಅಂಥದ್ದು ಒಂದು ಫೀಲೇ ಬೇರೆ. ಅದು ಲವ್ ಸ್ಟೋರಿ ಇದೆಯಾ ಇದರಲ್ಲಿ? ಲವ್ ಸ್ಟೋರಿ ಇಲ್ಲ, ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟೆಡ್ ಓರಿಯೆಂಟೆಡ್ ಫಿಲಮ್ಸ್ ಎಲ್ಲ ಇದೆ. ಮಾಸ್ ಫಿಲಮ್ ಇದೆ. ದಯವಿಟ್ಟು ಒಂದು ರಿಕ್ವೆಸ್ಟ್, ಯಾರು ಪೈರಸಿ ಮಾಡಬೇಡಿ, ಕನ್ನಡ ಸಿನಿಮಾ ಬೆಳೆಸಿ. ಈ ಸಿನಿಮಾ ಬಂದು ಥಿಯೇಟರ್ ಬಂದು ನೋಡ್ಬೇಕು ಫ್ಯಾಮಿಲಿಗಳು. ಮಕ್ಕಳುಗಳನ್ನ ಯಾವ ತರ ಕೇರ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಮಕ್ಕಳನ್ನ ಎಲ್ಲೆಲ್ಲೂ ಬಿಡಬಾರ್ದು. ಹುಷಾರ ಕೇರ್ ಟೇಕರ್ ಮಾಡಿದ್ರೆ ನಿಮಗೆ ಮಕ್ಕಳುಗಳು ಮುಂದೆ ಭವಿಷ್ಯ ಒಳ್ಳೇದಾಗುತ್ತೆ. ಕರ್ನಾಟಕದಲ್ಲಿ ಪರಭಾಷೆಗಳನ್ನ ಕೇಳಿಸ್ಕೊಂಡ್ರೆ ಬಂದ್ರೆ ಸೈಲೆಂಟ್ ಆಗಿರ್ಬೇಕು. ತಪ್ಪಡೆ ಕಮ್ಮಿ ಮಾಡಬೇಕು. ಮಾತ್ರ ಮಸ್ತಾಗಿರೋ ಮೂವಿ ಕೊಟ್ಟಿದ್ದಾರೆ. ಚಿಂತೆ ನೋಡ್ಬೋದು. ಜೈ ಕಿಚ್ಚ ಬಾಸ್. ಮಾರ್ಕ್ ಹೆಂಗಿದೆ, ಲಾಸ್ಟ್ ವರ್ಗೂ ಮಾರ್ಕ್ ಇರುತ್ತೆ. ಮಾರ್ಕ್ ಹೆಂಗಿದೆ, ಇಡೀ ನಮ್ಮ ದೀಪಣ್ಣ ಅವರು ಸಿನಿಮಾ ಇದರಲ್ಲೇ ಕೆರಿಯರ್ಲೇ ಮಾಡಿಲ್ಲ, ಅಷ್ಟು ಸಕ್ಕತ್ತಾಗಿ ಸಿನಿಮಾ ಮಾಡಿದ್ದಾರೆ. ಮಕ್ಳಿಗಿದೆ, ಮಕ್ಳು ಕಣ್ಣ ನೀರು ಬರುತ್ತೆ, ಅದೇ ತರ ಟ್ವಿಸ್ಟ್ ಬರುತ್ತೆ, ಜೋಶ್ ಬರುತ್ತೆ. ಮಾರ್ಕ್ ಆಗೇ ಇದೆ. ಇದು ಮುಂಚೆನೇ ಹೇಳಿರೋದು, ಮಾರ್ಕ್ ಒಂದೊಂದು ಲೊಕೇಶನ್ ಹೇಳಿದ್ರು, ಇಷ್ಟು ಲೊಕೇಶನ್ ಮಾಡ್ತೀನಿ. ಎಷ್ಟು ಲೊಕೇಶನ್? 136 ಲೊಕೇಶನ್. ಅಷ್ಟು ಸಖತ್ ಲೊಕೇಶನ್ ಬಂದಿದೆ. ಸಿನಿಮಾ ಒಂದು ಚೇರ್ನ ಒಂದು ಪಾಯಿಂಟ್ ಎದ್ದೋಗ್ಬಿಡಲ್ಲ, ಆ ಥರ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಒಂದು ಸಿನಿಮಾ ನೋಡ್ಬೋದು. ಮಕ್ಕಳಿಗಂತೂ ತುಂಬಾ ಚೆನ್ನಾಗಿದೆ. ಸ್ಟೋರಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಮಕ್ಕಳನ್ನ ಯಾವ ತರ ನೋಡ್ಕೋಬೇಕು ಅನ್ನೋದು ಪೇರೆಂಟ್ಸ್ ಗೊತ್ತಾಗಬೇಕು. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ಬೇಕು. ಪೈರಸಿನ ದಯವಿಟ್ಟು ಆಂಟಿ ಪೈರಸಿ ಇದು. ಯಾರೇ ಏನೋ ಮೂವಿ ಕದ್ರು ಇದು ಲೀಗಲ್ ಆಗಿ ಆಕ್ಷನ್ ಆಗೇ ಆಗತ್ತೆ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಲ್ಲರೂ.